ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ದಿಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತಿದ್ದೀನಿ. ನಿಮುರ್ ದೌರ್ಬಲ್ಯತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್, ನಪುಂಸಕತೆ, ಗಂಡುಸ್ತನನೇ ಇಲ್ಲ, ಷಂಡ ಇದ್ದಾನೆ, ಅವನ ಹತ್ರ ಸೆಕ್ಸ್ ಮಾಡಬೇಕಂತ ಪವರೇ ಇಲ್ಲ, ಅಯ್ಯೋ ಹೋಲಿ ಬಿಡು, ಅವನ ಹತ್ರ ಏನಿರ್ಬೇಕು ಅದೇ ಇಲ್ಲ. ಈ ನಿಮುರ್ ದೌರ್ಬಲ್ಯತೆ ಬಗ್ಗೆ, ಇಡಿ ಬಗ್ಗೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಆಲ್ರೆಡಿ ನಾನು 2-3 ವಿಡಿಯೋ ಮಾಡಿದ್ದೀನಿ. ಇಷ್ಟು ವಿಡಿಯೋ ಮಾಡಿದ್ರೂ ತುಂಬ ಜನರಿಗೆ ತುಂಬ ಕ್ವಶನ್ಸ್ ಇದೆ. ಪ್ರತಿಯೊಬ್ಬರಿಗೆ ಇಂಡಿವಿಜುವಲಿ ಕಾಲ್ ಅಟೆಂಡ್ ಮಾಡಿಬಿಟ್ಟು ನಾನು ಪ್ರತಿಯೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಆಗಲ್ಲ. ಸಮ್ಟೈಮ್ಸ್ ಕಾಮನ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಅಥವಾ ನಿಮುರ್ ದೌರ್ಬಲ್ಯತೆ ಬಗ್ಗೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಜನ ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ನ ಬರೆದಿದ್ದೀನಿ, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಇದರಲ್ಲಿ ಸೈನ್ಸು, ಇದರಲ್ಲಿ ಲಾಜಿಕ್ಕು ಮತ್ತು ಇದರಲ್ಲಿ ಏನು ಮಾಡಬೇಕಂತ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬರೀ ವಿಡಿಯೋ ನೋಡಿಬಿಟ್ಟು ಏನಿದೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಬೇಕಂದರೆ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಜಸ್ಟ್ ನೀವು ವಿಡಿಯೋ ನೋಡಿಬಿಟ್ಟು ನಮ್ಮ ಸೆಕ್ಸ್ನ ಹೆಲ್ದಿ ರೀತಿ ಕಾಪಾಡಬೇಕು. ಸೊ ಫಸ್ಟು ಬೇಸಿಕ್ದಿಂದ ಸ್ಟಾರ್ಟ್ ಮಾಡ್ತೀನಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ ಅಂದರೆ ಏನು ಫಸ್ಟ್. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ ಅಂದರೆ ತಮ್ಮ ಲಿಂಗ ಏನಿದೆ, ಪೆನಿಸು, ಅದರಲ್ಲಿ ಪ್ರಾಪರಾಗಿ ಎರೆಕ್ಷನ್ ಆಗ್ತಾ ಇಲ್ಲ, ಪ್ರಾಪರಾಗಿ ನಿಮುರಿಕೆ ಆಗ್ತಾ ಇಲ್ಲ, ಪ್ರಾಪರಾಗಿ ಗಂಡಸ್ತನ ಆಗ್ತಾ ಇಲ್ಲ, ಪ್ರಾಪರಾಗಿ ಸ್ಟ್ಯಾಂಡ್ ಆಗ್ತಾ ಇಲ್ಲ, ಬ್ಲಡ್ ಫ್ಲೋ ಬರ್ತಾ ಇಲ್ಲ, ಅದು ಇರಬಹುದು. ಬ್ಲಡ್ ಬರ್ತಾ ಇದೆ ಬಟ್ ಜಾಸ್ತಿ ಟೈಮ್ ಹೋಲ್ಡ್ ಆಗ್ತಾ ಇಲ್ಲ, ಗಟ್ಟಿಗೆ ಆಗ್ತಾ ಇದೆ ಬಟ್ ಜಾಸ್ತಿ ಹರಡಿಲ್ಲ, ಅಂದರೆ ಮೆತ್ತಗಿದೆ, ಸಾಫ್ಟ್ ಆಗಿದೆ. ಗಟ್ಟಿಗೆ ಆಗ್ತಾ ಇದೆ, ಜಸ್ಟ್ ಯೋನಿ ಒಳಗಡೆ ಜಸ್ಟ್ ಇನ್ಸರ್ಟ್ ಮಾಡಬೇಕು, ಒಳಗಡೆ ಹಾಕಬೇಕಂದ್ರೆ ಲೂಸ್ ಆಗ್ತಾ ಇದೆ. ಗಟ್ಟಿಗೆ ಆಗ್ತಾ ಇದೆ ಬಟ್ ಅಷ್ಟು ಹಾರ್ಡ್ನೆಸ್ ಇಲ್ಲ. ಇದು ಎಲ್ಲ ನಿಮುರು ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಫಸ್ಟು ನಿಮುರಿಕೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನಂದರೆ ಇದರ ಅರ್ಥ ಇದೆ. ಎರಡನೇದು ಕ್ವಶನ್ ಏನಂದರೆ ಇದು ಯಾಕೆ ಆಗುತ್ತೆ. ಇದನ್ನು ನಾನು 2 ಸೆಕ್ಟ್ನಲ್ಲಿ ಡಿವೈಡ್ ಮಾಡ್ತೀನಿ. ಒಂದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಇಮ್ಮಿಡಿಯೇಟ್ಲಿ ಬಂದ್ಬಿಡೋದು, ಬರ್ತಾ ಆಗೋದಿಲ್ಲ. 3 ದಿನ ಮುಂಚೆನೇ ಒಳ್ಳೆ ಸೆಕ್ಸ್ ಮಾಡಿದ್ದೀರಾ, ಆನ್ ಅಪ್ ಸಡನ್ ಇವತ್ತು ಅವ್ರು ನಮ್ಮ ಪಾರ್ಟ್ನರ್ ಜೊತೆ ಹೋದರೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಕಟ್ತಾರೆ ಅಕ್ಯೂಟ್ ಅಂದರೆ ಇಮಿಡಿಯೇಟ್ಲಿ. ಇದು ಸ್ಪೆಷಲಿ ಯಂಗ್ ಜನ್ರೇಷನ್ನಲ್ಲಿ ಆಗುತ್ತೆ. ಮತ್ತೊಂದಿದೆ ಕ್ರೋನಿಕ್ಕು, ಅದು ಏಜ್ ಪ್ರಕಾರ 40, 45, 50 ಆದಮೇಲೆ ಬಾಡಿನಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸು, ಸ್ವಲ್ಪ ಶುಗರು, BP, ಥೈರಾಯ್ಡು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಯಾವುದೋ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ತೊಗೊಂಡ್ಬಿಟ್ಟು ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಕ್ರೋನಿಕ್ಕು. ಸೊ ಇವಾಗ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದರಲ್ಲಿ ಕ್ಯಾಟಗರೀಸು. ಸೊ ಕಾಜಸ್ ಬಗ್ಗೆ ನಾವು ಮಾತಾಡುವಾಗ ಫಸ್ಟ್ ಈಸ್ ಎ ವ್ಯಾಸ್ಕುಲರ್ ಕಾಜ್. ವ್ಯಾಸ್ಕುಲರ್ ಅಂದರೆ ಏನು? ಬ್ಲಡ್ ಬರಬೇಕು ಪೆನಿಸ್ಗೆ ಅಂದರೆ ಫಂಕ್ಷನ್ ಏನೋ, ಒಂದು ಆರ್ಟ್ರಿದಿಂದ ಬಾಡಿ ಇಡೀ ಒಂದೊಂದು ಪಾರ್ಟ್ಗೆ ರಕ್ತ ಸಪ್ಲೈ ಆಗುತ್ತೆ, ಮತ್ತು ವೇನ್ದಿಂದ ತೀರ್ಘ ಹಾರ್ಟ್ ಕಡೆ ಅದು ಸಪ್ಲೈ ಆಗಿದ್ದ ರಕ್ತ ವಾಪಸ್ ಹೋಗುತ್ತೆ. ಸೊ ಈ ಮೆಕ್ಯಾನಿಸಮ್ನಲ್ಲಿ ಏನಾದರೂ ಫಾಲ್ಟ್ ಆದರೆ, ಆರ್ಟ್ರಿನಲ್ಲಿ ಏನಾದರೂ ಬ್ಲಾಕೇಜಸ್ ಆದರೆ, ಅಥಿರೋಸ್ಕ್ಲೆರೋಟಿಕ್ ಅಂದರೆ ಜಸ್ಟ್ ಕೊಲೆಟ್ರಾಲ್ ಪ್ಲೇ ಕೂತಿದೆ, ತಮ್ಮ ವೇಟ್ ಜಾಸ್ತಿ ಇದೆ, ಆ ಆರ್ಟ್ರಿನಲ್ಲಿ ಒಳಗಡೆ ಫ್ಯಾಟ್ ಕೂತಿದೆ, ಅದರದಿಂದ ಬ್ಲಾಕೇಜಸ್ ಆಗ್ತಾ ಇದೆ, ಅದರದಿಂದನೇ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಏನಂದರೆ ವೀನಸ್ ಲೀಕೇಜ್. ಆರ್ಟ್ರಿದಿಂದ ರಕ್ತ ಬರ್ತಾ ಇದೆ, ಕಾರ್ಪಸ್ ಕ್ಯಾವೆನೋಸನಲ್ಲಿ ರಕ್ತ ತುಂಬ್ತಿದೆ, ಬಟ್ ಯಾವಾಗ ಕಾರ್ಪಸ್ ಕ್ಯಾವೆನೋಸದಿಂದ ನಿಮ್ಮ ಸ್ಕ್ವೈಮಸ್ ಎಪಿಥೆಲಿಯಲ್ ಟಿಶ್ಯೂಸ್ನಲ್ಲಿ ಯಾವಾಗ ರಕ್ತ ಹೋಗುತ್ತೆ ನೋಡಿ, ಅಲ್ಲಿ ವೇನ್ಸ್ ಏನು ವಾಲ್ ಇರುತ್ತೆ ಪೆನಿಸ್ನಲ್ಲಿ, ರಕ್ತ ತುಂಬಿದಾದ್ಮೇಲೆ ಅದು ಕ್ಲೋಸ್ ಆಗಬೇಕು, ಅದು ವಾಲ್ ಡಿಫೆಕ್ಟ್ ಆಗಿಬಿಟ್ಟು ಕ್ಲೋಸ್ ಆಗ್ತಾ ಇಲ್ಲ, ಬಂದಿದ್ದ ರಕ್ತ ವಾಪಸ್ ಹೋಗ್ತಾ ಇದೆ ಸರ್ಕ್ಯುಲೇಷನ್ನಲ್ಲಿ, ಅದರದಿಂದನೂ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಇದು ಆಯಿತು ವ್ಯಾಸ್ಕುಲರ್ ಕಾಜು. ಎರಡನೇದಂದರೆ ನ್ಯೂರೋಜೆನಿಕ್. ಅದರಲ್ಲಿ ಶುಗರ್ ಇರಬಹುದು,
ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ. ಅದರಲ್ಲಿ ತುಂಬ ಜನ ಏನು ಮಾಡ್ತಾರೆ, ಟೈಮಿಂಗ್ ಚೆನ್ನಾಗಿ ಇರಬೇಕಂತ ಪೆನಿಸ್ಗೆ, ಗ್ಲಾನ್ಸ್ ಪೆನಿಸ್ ಮೇಲೆ ಸ್ಪ್ರೇ ಯೂಸ್ ಮಾಡ್ತಾರೆ ಅಥವಾ ಅನೆಸ್ಥೆಟಿಕ್ ಜೆಲ್ ಅಪ್ಲೈ ಮಾಡ್ತಾರೆ. ಅದರಿಂದ ಆ ಗ್ಲಾನ್ಸ್ ಪೆನಿಸ್, ಇದು ನಿಮ್ಮ ಲಿಂಗ ಅಂತ ತಿಳ್ಕೊಳ್ಳಿ, ಮುಂದಿನ ಏನು ಟೋಪಿ ಇರುತ್ತೆ ಅಲ್ಲ, ಇಷ್ಟು ಭಾಗ, ಆ ಸ್ಪ್ರೇ ಮಾಡಿ ಮಾಡಿ ಏನಾಗುತ್ತೆ, ಅಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಆ ಡ್ಯಾಮೇಜ್ ನರ್ವ್ದಿಂದ ಬ್ರೈನ್ಗೆ ಏನು ಸೆನ್ಸೇಷನ್ ಹೋಗಬೇಕು, ಪೆನಿಸ್ದಿಂದ ಸ್ಪೈನಲ್ ಕಾರ್ಡ್ಗೆ, ಸ್ಪೈನಲ್ ಕಾರ್ಡ್ಗೆ ಬ್ರೈನ್ಗೆ ಆ ಸೆನ್ಸೇಷನ್ನೇ ಪಾಸ್ ಆಗಲ್ಲ. ಅದನ್ನು ಒಂದು ನರ್ವ್ ಪ್ರಾಬ್ಲಮ್ಮು. ಆಮೇಲೆ ಸರ್ಟನ್ ನರ್ವ್ ಕಂಡೀಷನ್ಸ್ ಇರುತ್ತೆ, ನರ್ವ್ ವೀಕ್ನೆಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಒಳ್ಳೆಯದು ನಿಮ್ಮರಿಗೆ ಆಗಲ್ಲ. ಇದಕ್ಕೆ ನ್ಯೂರೋಜೆನಿಕ್ಕು. ಆಮೇಲೆ ಸೈಕೋಜೆನಿಕ್, ಮಾನಸಿಕವಾಗಿ ಆಗಿದಿರೋದು. ಹೇಗೆ 1 or 2 ಟೈಮ್ ಯಾವುದೋ ಒಂದು ಜ್ವರ ಬಂದಿದೆ, ಕೆಮ್ಮು ಬಂದಿದೆ, ಶೀತ ಬಂದಿದೆ, ಯಾವುದೋ ವೀಕ್ನೆಸ್ದಿಂದ ಟ್ರಾವೆಲಿಂಗ್ ಮಾಡಿ ಬಂದಿದ್ದಾರೆ, ಸುಸ್ತಾಗಿದ್ದೀರಾ, ಒಂದಿನ ಸೆಕ್ಸ್ ಮಾಡೋಕ್ಕೆ ಹೋಗ್ತೀರಾ, ಸೆಕ್ಸ್ ಆಗಿಲ್ಲ. ಸೊ ಸೆಕೆಂಡ್ ಟೈಮ್ ನಿಮ್ಮ ಮೈಂಡ್ಗೆ ಸೆಕ್ಸ್ ಆಗುತ್ತೋ ಇಲ್ಲೋ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಫಿಸಿಕಲ್ ವೀಕ್ನೆಸ್ದಿಂದ ಬಂದಿದೆ, ಬಟ್ ಬರ್ತಾ ಬರ್ತಾ ಫಿಸಿಕಲಿ ತಾವು ಚೆನ್ನಾಗಿ ರಿಕವರ್ ಆದ್ರೂ ಮಾನಸಿಕ ಒಂದು ಭಯ ಕೂತಿದಿರುತ್ತೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ. ಯಾಕೋ ಲಾಸ್ಟ್ ಟೈಮ್ ಉದ್ರೇಕ ಆಗಿಲ್ಲ, ಬೇಜಾರು ಮಾಡ್ಕೊಂಡ್ರು, ಇದೇ ವಯಸ್ಸಿನಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಮುದುಕಾದ್ಮೇಲೆ ಏನು ಮಾಡ್ತೀರಿ ಅಂತ. ಆವಾಗ ಈ ಒಂದು ಸೆಲ್ಫ್ ಎಸ್ಟೀಮ್, ಒಂದು ಪುರುಷಂದು ಅದು ಸೆಲ್ಫ್ ಎಸ್ಟೀಮ್ ಹಾರ್ಟ್ ಆಗಿಬಿಟ್ರೆ ತುಂಬ ಡಿಫಿಕಲ್ಟ್ ಟು ರಿಕವರ್. ಸೊ ಫಿಸಿಕಲ್ ವೀಕ್ನೆಸ್ನ ಟ್ರೀಟ್ ಮಾಡೋದು ತುಂಬ ಈಸಿ ಇರುತ್ತೆ, ಬಟ್ ಮಾನಸಿಕ ವೀಕ್ನೆಸ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಜನ ಏನು ಮಾಡ್ತಾರೆ, ಸ್ಟ್ರೆಸ್ಸು, ಟೆನ್ಷನ್ನು, ಆ್ಯಂಗ್ಸೈಟಿ ಇದಕ್ಕೆಲ್ಲ, ಅದರದಿಂದ ಬಾಡಿನಲ್ಲಿ ಕೊರ್ಟಿಸಾಲ್ ಜಾಸ್ತಿ ಆಗುತ್ತೆ. ಅದರದಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಏನು ಹಾರ್ಮೋನ್ ರಿಲೀಸ್ ಆಗಬೇಕು ಅದು ಕಡಿಮೆ ಆಗಿಬಿಡುತ್ತೆ. ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದರೆ ಸೆರೋಟೋನಿನ್ ಇರಲಿ, ಹ್ಯಾಪಿ ಹಾರ್ಮೋನ್ ಸಿಗಲಿ, ಇದು ಎಲ್ಲ ಕಡಿಮೆ ಆಗುತ್ತೆ, ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ. ಸ್ವಲ್ಪ ಜನ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ತೊಗೊಳ್ತಾರೆ. ಆ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ದಿಂದನೂ ನಿಮ್ಗೆ ಏನಾಗುತ್ತೆ, ಒಂದು ಎರೆಕ್ಷನಲ್ಲಿ ಕಡಿಮೆ ಆಗಿಬಿಡುತ್ತೆ.